ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಅಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಮಾರ್ಚ್ 22ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಅಶ್ವಿನಿ ಚೌಹಾಣ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಂಡ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾರ್ಚ್ 22ರಂದು ಸಾಯಂಕಾಲ 4:30 ನಗರದ ಕನ್ನಡ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅನುಪಮ ಸಾಧನೆಗೈದ 10 ಜನ ಮಹಿಳೆಯರಿಗೆ ಮಹಿಳಾ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಇನ್ನು ಈ ಒಂದು ಸಮಾರಂಭಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಕಾಂಗ್ರೆಸ್ನ ಹಿರಿಯ ಮುಖಂಡ ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಅಧ್ಯಕ್ಷೆಯಾದ ನಾನು ಅಶ್ವಿನಿ ಚೌಹಾಣ್ ಅಂತ ಮಾತಾಡ್ತಾ ಇರೋದು. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 22ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಕನ್ನಡ ಭವನದಲ್ಲಿ 22ನೇ ತಾರೀಕು ಸಾಯಂಕಾಲ 4:15 ಗಂಟೆಗೆ ಇಲ್ಲಿ ನಾವು ಎಲ್ಲ ಮಹಿಳೆಯರಿಗೆ ಯಾರು ಸಾಧನೆಗೈದಂಥ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹಿಳೆಯರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಶಸ್ತಿ ಹೆಸರು ಮಹಿಳಾ ಕಣ್ಮಣಿ ಅಂತ ಇಡಲಾಗಿದೆ. ಸೊ ನಮ್ಮ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ತಂಡದಿಂದ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಹಾಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಎಲ್ಲ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಉದ್ಘಾಟಕರು ಯಲ್ಲಪ್ಪ ನಾಯ್ಕೋಡೆ, ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆಯವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಂದರೆ ಅಲ್ಲಮ್ಮ ಪ್ರಭು ಪಾಟೀಲ್, ಶಾಸಕರು ದಕ್ಷಿಣ ಮತಕ್ಷೇತ್ರ, ದತ್ತಪ್ಪ ಸಾಗನೂರ್, ನಿತಿನ್ ಗುತ್ತೇದಾರ್, ನೀಲಕಂಠರಾವ್ ಮೂಲ್ಗೆ. ಪ್ರಧಾನ ಪ್ರಶಸ್ತಿಯನ್ನು ಸುರೇಶ್ ಎಲ್ ಶರ್ಮಾ, ಅಧೀಕ್ಷಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಕಲಬುರಗಿ. ಮತ್ತು ಮುಖ್ಯ ಭಾಷಣವನ್ನು ಶ್ರೀ ಸುರೇಶ್ ಬಡಗೇರ್ ಅವರು ಮಾಡ್ತಾ ಇದ್ದಾರೆ, ಪತ್ರಕರ್ತರು ಹಾಗೂ ಸಾಹಿತಿ. ಅತಿಥಿಗಳಾಗಿ ಬರ್ತಾ ಇರೋರು ಭೀಮಶೆಟ್ಟಿ ಎಂಪಳ್ಳಿ, ರಾಜ್ಯಾಧ್ಯಕ್ಷರು ಹೊರಗುತ್ತಿಗೆ ನೌಕರರ ಸಂಘ ಕಲಬುರಗಿ. ವಿಜಯಕುಮಾರ್ ಕಟ್ಟಿಮನಿ, ಪ್ರಥಮ ದರ್ಜೆ ಗುತ್ತಿಗೆದಾರರು. ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪಿ, ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು. ಮತ್ತು ಶ್ರೀ ಶಿವಶರಣಪ್ಪ ಸಾವಳಗಿ ಮತ್ತು ಶ್ರೀಮತಿ ಕರಿಬಸಮ್ಮ ಪೂಜಾರಿ ಅವರು ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿಗಳು. ಶ್ರೀಮತಿ ಲಕ್ಷ್ಮೀದೇವಿ ದತ್ತಾತ್ರೇಯ ಪಾಟೀಲ್ ರೇವೂರು, ಕುಮಾರಿ ಮಾಲಾಕಣ್ಣಿಯವರು, ಮತ್ತು ಅಶ್ವಿನಿ ಕುಮಾರ್ ಸಿಂಗ್ ಅಧ್ಯಕ್ಷೆ ಆದ ನಾನು, ಶ್ರೀಮತಿ ಸುನಂದಾ ರಾಠೋಡ್ ಅವರು, ಮತ್ತು ಶ್ರೀಮತಿ ಸಂಗೀತಾ ಚೌಹಾಣ್ ಹಾಗೂ ನನ್ನ ಎಲ್ಲ ಸದಸ್ಯರು. ಮತ್ತು ನಾವು ಈ ಮಹಿಳಾ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಿಕೊಂಡವರು ಯಾರ್ಯಾರಿದ್ದಾರೆ ಅಂದರೆ ಶ್ರೀಮತಿ ಯಶೋಧಾ ಕಟ್ಗೆ, ಪೊಲೀಸ್ ಇಲಾಖೆಯವರು, ಶ್ರೀಮತಿ ಶೋಭಾ ಪಾಟೀಲ್, ಆರೋಗ್ಯ ಇಲಾಖೆಯವರು, ಶ್ರೀಮತಿ ಸಿಂಧುಮತಿ ಭೋಸ್ಲೆ, ಶಿಕ್ಷಣ ಇಲಾಖೆಯವರು, ಶ್ರೀಮತಿ ಜ್ಯೋತಿ ಹಂಚಾಟೆ, ಪ್ರಿಯಾ ಗಡಾಳೆ, ಭರತನಾಟ್ಯ ಕಲಾವಿದರು, ಶ್ರೀಮತಿ ಜ್ಯೋತಿ ಅಕ್ಷಯ್, ಜನಪದ ನೃತ್ಯ ಕಲಾವಿದರು, ಶ್ರೀಮತಿ ಸರಿತಾ ಬಿ ಉಪನ್ಯಾಸಕರು, ಕಾಲೇಜ್ ಶಿಕ್ಷಕನ, ಮತ್ತು ಶ್ರೀಮತಿ ಸುನೀತಾ ಚೌಹಾಣ್, ಬಂಜಾರ ಕಸೂತಿ, ಶ್ರೀಮತಿ ರೇಖಾ ಪಾಟೀಲ್, ಟಿಕ್ಟಾಕ್ ಅಜ್ಜಿಯವರು, ಶ್ರೀಮತಿ ಮಲ್ಲಮ್ಮ ಭೀಮರೆಡ್ಡಿ, ಸಮಾಜ ಸೇವಕರು, ಶ್ರೀಮತಿ ಜಯಶ್ರೀ ಸಾಹೇಬಣ್ಣ ಯಾದಗಿರಿ. ದೆಹಲಿ ಕೆಂಪುಕೋಟೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಧ್ವಜಾರೋಹಣಕ್ಕೆ ಮೊದಲು ಆಯ್ಕೆಯಾದ ಮಹಿಳೆ ಹಾಗೂ ಸಂತೋಷ್ ಬಿರಾದರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.